ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಂಜೀವ, ಇಷ್ಟು ಒಳ್ಳೆ ಸುದ್ದಿ ಹೇಳಿದೆಪ್ಪಲ್ಲಿ. ಲಕ್ಷ್ಮಿ ತುಂಬಾ ಶಿಸ್ತು ಹುಡುಗಿ, ಕಷ್ಟಪಟ್ಟು ಓದೋಳು. ಕೇಳಿ ತುಂಬಾ ಖುಷಿ ಆಯ್ತು ಬಿಡು. ಅವಳು ತುಂಬಾ ಶ್ರಮಜೀವಿ ಯಜಮಾನ್ರೆ. ಅದು ನಿಮ್ಮ ಬ್ಲಡ್ ಅಲ್ಲೇ ಇದೆ ಬಿಡು. ಅಲ್ಲ, ಹಾಗಾದ್ರೆ ಇನ್ನು ಲಕ್ಷ್ಮಿ ನಿನ್ ಕ್ಲಾಸ್ಮೇಟು? ಸುಮ್ಮನೆ ರಂಜು, ಅವಳು ಎಕ್ಸಾಮ್ ಕ್ಲಿಯರ್ ಮಾಡಿರೋದೇ ನನಗೆ ಉರಿತಾ ಇದೆ. ಇನ್ನು ಕ್ಲಾಸ್ಮೇಟ್ ಆದರೆ ಅಷ್ಟೇ ನನ್ನ ಕತೆ. ಅರೆ ಲಕ್ಷ್ಮಿ, ಬಾಮ್ಮ. 100 ವರ್ಷ ಆಯ್ತು ನೋಡು ನಿನಗೆ. ಬಾ ಬಾ ಮಗಳೇ, ಬಾ ಬಾ ಬಾ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ ಪುಟ್ಟ. ಹೀಗೆ ಚೆನ್ನಾಗಿ ಓದಿ ಅಪ್ಪ ಅವನ ಹೆಸರು ತರಬೇಕು ಲಕ್ಷ್ಮಿ. ನೋಡಮ್ಮ, ನಿಮ್ಮ ಅಣ್ಣ ಆಗ್ಲೇ ಸಿಹಿ ಸುದ್ದಿ ಸಿಹಿ ಎರಡನ್ನೂ ಕೊಟ್ಟಾಗಿದೆ. ನೋಡು, ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೊಂಡಿದ್ದೀಯ. ಅಲ್ಲಿ ಸೀಟ್ ತಗೊಳ್ಳೋಕೆ 1000 ಜನ ಮಕ್ಕಳು ಪರೀಕ್ಷೆ ಬರೀತಾರೆ. ಅವ್ರ ಮುಖ್ಯ ನೀನು ಎಕ್ಸಾಮ್ ಬರೆದು ಪಾಸ್ ಮಾಡಿದೆಯಲ್ಲ, ಗ್ರೇಟ್ ಕಂದ, ಗ್ರೇಟ್. ಬರೀ ಬೇರೆಯವ್ರ ಮಕ್ಕಳನ್ನೇ ಹೊಗಳೋದಾಯ್ತು, ನಮ್ಮನೆ ಮಕ್ಕಳು ಲೆಕ್ಕಕ್ಕಿಲ್ಲ. ಇವಳು ಹಂಗೆ ಆಡ್ತಿದ್ದಾಳೆ ಅತ್ತೆ. ನಾನು ಉರ್ಸಕ್ಕೆ ಅಂತಾನೆ ಇಲ್ಲಿ ಬಂದು ಎಲ್ಲ ಹೇಳ್ತಿರೋದು. ಲಕ್ಷ್ಮಿ, ನಮ್ಮ ಆದಿನೂ ಅದೇ ಕಾಲೇಜಿಗೆ ಹೋಗ್ತಾ ಇರೋದು. ನೀನು ಬಸ್ಸು ಗಿಸ್ಸು ಅಂತೆಲ್ಲ ಕಷ್ಟ ಪಡೋದೇ ಬೇಡ, ಅವನ ಜೊತೆ ಹೋಗಿ ಬಂದ್ಬಿಡು. ಏನದಿ, ಲಕ್ಷ್ಮಿ ಜೊತೆಗೆ ಇದ್ದು ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ವಾಪಸ್ ಕರ್ಕೊಂಡ್ಬರ್ತೀಯ ತಾನೆ? ರೀ, ಏನ್ ಮಾತು ಅಂತ ಹೇಳ್ತಿದ್ದೀರಾ ನೀವು? ಅವನು ನನ್ನ ಮೊಮ್ಮಗ. ಒಂದು ಸಲ ಜವಾಬ್ದಾರಿ ತಗೊಂಡ್ರೆ ಅಚ್ಚುಕಟ್ಟಾಗಿ ನಿಭಾಯಿಸ್ತಾನೆ, ಅಲ್ವೇನೋ ಆದಿ? ಆದಿನ ಅಪ್ಪ, ಆದೇ ಲಕ್ಷ್ಮಿನ ಕರ್ಕೊಂಡು ಹೋಗ್ತಾನ. ಒಂದಷ್ಟು ದಿನ ಅವನಿಗೆ ಲಕ್ಷ್ಮಿ ಮೇಲೆ ಕೋಪ ಇದ್ದಿದ್ದು ನಿಜ, ಆದ್ರೆ ಈಗ ಅವ್ನು ಬದಲಾಗಿದ್ದ. ಲಕ್ಷ್ಮಿ ಜೊತೆ ಆರಾಮಾಗಿ ಮಾತಾಡ್ತಾನೆ, ಅಲ್ವೇನೋ ಆದಿ? ಅಲ್ಲ, ಹಾ, ಕರ್ಕೊಂಡು ಹೋಗ್ತೀನಿ ತಾತ. ನಮ್ಮ ಲಕ್ಕಿನ ನಾನೇ ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ. ಈ ಸಣ್ಣ ಕೆಲಸಕ್ಕೆ ನೀವ್ಯಾಕೆ ಇಷ್ಟೊಂದು ವರಿ ಮಾಡ್ಕೊತಾ ಇದ್ದೀರಾ? ಏ, ಸಣ್ಣ ಕೆಲಸ ಅಲ್ಲಪ್ಪ ಅದು. ಮದುವೆ ಗೊತ್ತಾಗಿರೋ ಹುಡುಗಿ ಅವಳು. ಜೋಪಾನ ಕರ್ಕೊಂಡೋಗಿ ಜೋಪಾನ ಕರ್ಕೊಂಡ್ ಬರ್ಬೇಕು ನೀನು. ಅಣ್ಣ, ನಾನು ನಿನ್ ಜೊತೆ ಬರ್ಲಾ? ಅಂಜು, ಅವರೆಲ್ಲ ಇಂಟರ್ವ್ಯೂಗೆ ಹೋಗ್ತಿದಾರೆ, ನೀನು ಅಲ್ಲೋಗಿ ಏನ್ ಮಾಡ್ತೀಯಾ? ಬೇಲಿ ಮೇಲೆ ಕಾಗೆ ತರ ಕೂತಿರ್ತೀಯಾ? ಇಲ್ಲೇ ಒಂದು ಕ್ಷಣ ನೀನು ಒಂದು ಕಡೆ ಸುಮ್ಮನೆ ಕೂತಿರಲ್ಲ, ಆಮೇಲೆ ಅಲ್ಲೋಗಿ ಫೋನ್ ಮಾಡ್ತೀಯ, ಅಪ್ಪ ಬಂದು ನಾನು ಕರ್ಕೊಂಡು ಹೋಗು ಅಂತ. ನೀನು ಎಲ್ಲೋ ಬೇಡ, ಇಲ್ಲೇ. ಲಕ್ಕಿ, ಇಂಟರ್ವ್ಯೂ ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್. ಆದಿ ಅವರೇ, ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಸಂಜೀವ್ ಅವರೇ. ಬನ್ನಿ, ಮನೆಗೆ ಬಿಡ್ತೀವಿ. ಆದಿ, ಏನದು? ಸಂಜೀವ್ ಅವರೇ ಇವರೇ ಅನ್ಕೊಂಡು ಲಕ್ಷಣವಾಗಿ ಭಾವ ಅಂತ ಕರೆಯಕ್ಕಾಗಲ್ಲ ನಿನಗೆ? ಅಮ್ಮ, ಪರವಾಗಿಲ್ಲ, ಸಂಜೀವ ಅಂತಾನೆ ಹೇಳಿ. ಆದಿ ಅವರೇ, ನಾನು ಸ್ಕೂಲ್ಗೆ ಹೋಗ್ಬೇಕು, ನಂಗೆ ಲೇಟ್ ಆಗುತ್ತೆ. ನೀವಿಬ್ರು ಹೋಗ್ಬೇಕು. ಬರ್ತೀನಿ. ಸರಿನಪ್ಪ. ಹುಷಾರಪ್ಪ ಸಂಜೀವ. ಏ ಅದೇ, ಪಾಸ್ ಆಗಿರೋ ಖುಷಿಲಿ ಹಿಂಗೆ ಹೋಗ್ಬಿಡ್ಬೇಡ, ಸ್ನಾನ ಮಾಡ್ಕೊಂಡು ಹೋಗು. ನೋಡಲ್ಲಿ, ಲಕ್ಕಿ ಎಕ್ಸಾಮಲ್ಲಿ ಪಾಸ್ ಆಗಿದ್ದಾಳಂತೆ, ನೀನು ಇದೆಯಾ? 3 ಹೊತ್ತು ಮೇಕಪ್ ಮಾಡ್ಕೊಳ್ಳೋದು, ಫೋಟೋ ತೆಕ್ಕೊಳ್ಳೋದು ಅಷ್ಟೇ. ಅಯ್ಯೋ ಸುಮ್ನಿರಮ್ಮ, ಅವಳಿಗೂ ಇನ್ನೇನ್ ಮದ್ವೆ ಮಾಡ್ತಿಲ್ವಾ? ಅಷ್ಟಕ್ಕೂ ನಾನೀಗ ಓದಿ ಏನ್ ಮಾಡ್ಬೇಕಾಗಿದೆ? ಟಾಟಾ ಬಿರ್ಲಾ ನನ್ ಮಗಳು ನೋಡ್, ನೀನು ಕೂತ್ಕೊಂಡೆ ತಿನ್ನು ಅಂತೆ. ಓದಿ ಉದ್ಧಾರ ಆಗು ಅಂದ್ರೆ ಒಲೆ ಮುಂದೆ ಊದೋದೇ ಚಂದ ಅನ್ಲಂತೆ ಅಂತವಳು ನೀನು. ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ. ಸಂಜೀವ, ಟಿಫನ್ ಬಾಕ್ಸ್ ರೆಡಿ ಮಾಡಿಟ್ಟಿದ್ದೀನಿ ಕಣೋ, ಹೋಗುವಾಗ ತಗೊಂಡ್ ಹೋಗೋದನ್ನ ಮರಿಬೇಡ. ಹೂನಮ್ಮ, ಬಂದೆ. ಆಯ್ತಾ?
ತಿಂಡಿ ತಿಂದ್ರ ಇನ್ನೂ ತಿಂದಿಲ್ವಾ? ಅದು ಲಕ್ಷ್ಮಿ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪಾಸ್ ಆಗಿದ್ದಾರೆ. ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ. ನಿಮ್ಗೇನಾದರೂ ಬೇಕಿದ್ರೆ ನಂಗೆ ತಿಳಿಸಿ. ಇಲ್ಲಿ ಬರ್ದು ಅಂಟಿಸಿದ್ರು ಓಕೆ. ಸರಿ, ನಾ ಹೊರಡ್ತೀನಿ. ಏನೋ ಒಳ್ಳೆ ಕೆಲಸಕ್ಕೆ ಅಂತ ಹೋಗುವಾಗ ಈ ಬೇತಾಳ ಬೇರೆ ಬೆಂಡ್ ಹತ್ತದಿ. ದೇವ್ರೆ, ದಾರಿ ತೋರ್ಸಪ್ಪ ಅಂದ್ರೆ ಇವನ್ ಜೊತೆನೇ ಹೋಗುವಾಗ ಮಾಡ್ದ್ಯಲ್ಲಪ್ಪ. ಏನ್ ಕಾದಿದ್ಯೋ ಏನೋ. ಬಂದ್ಯಾ? ಏನ್ ಕಿಸಿತಾ ಇದ್ಯಾ? ನಡಿ. ಈ ಕಂಚಲಿಗೇನು ಕಮ್ಮಿ ಇಲ್ಲ. ಇನ್ನು 3 ಗಂಟೆ ಕಾಲ ಮೂಕಿ ಚಿತ್ರ, ಅದ್ರಲ್ಲೂ ಥ್ರಿಲ್ಲರು. ಯಪ್ಪಾ, ಚಾನ್ಸೇ ಇಲ್ಲ. ಪಕ್ಕ ನನ್ನೇ ನೋಡ್ಕೊಂಡು ಏನೋ ಬೈಕೋತಿರ್ತಾಳೆ. ಅವಳ ಕಡೆ ನೋಡಕ್ಕೂ ಫ್ಯಾಕ್ ಅನ್ಸುತ್ತೆ. ತಾತ, ಐ ಹೇಟ್ ಯು. ದೇವ್ರೆ, ಒಂದ್ಸಲ ಇವನ್ ಎದುರುಗಡೆ ಬಂದೆ ಎಕ್ಸಾಮ್ನಾಗ ಲೇಟಾಗಿ ಹೋದೆ. ಈ ಸಲ ಇವನ್ ಜೊತೆಲೇ ಹೊರಟಿದ್ದೀನಿ. ಅಯ್ಯೋ, ಏನಾಗುತ್ತೋ ಏನೋ. ಬೀದಿಲ್ ಹೋಗೋ ಮಾರಿನ ಮನೆಗೆ ಕರೆದಂಗಾಯ್ತು. ಇವಳು ಎದುರು ಬಂದಿದ್ದ ಕೆಲಸ ಎಲ್ಲ ಹಾಳಾಗಿ ಹೋಗಿದೆ. ಈಗ ಜೊತೆಲೇ ಬರ್ತಿದ್ದಾಳೆ. ಅದೇನೇನಾಗುತ್ತೋ ಏನೋ. ಇವನ್ ಸಿಡಕ್ ಮೂತಿನ ನೋಡ್ಕೊಂಡು ಹೋಗೋ ಬದಲು ನನ್ನ ಪಾಡು ನಾನು ಹೋಗೋದೇ ಒಳ್ಳೇದು. ಬಸ್ ಸ್ಟಾಪ್ ಹತ್ರ ಕಾರ್ ನಿಲ್ಸಕ್ ಹೇಳಿ ನಾನು ಬಸ್ಸಲ್ಲಿ ಹೋಗೋದೇ ವಾಸಿ. ಅಲ್ಲ, ಈ ಬಾಯಿ ಬಡ್ಕಿ ಯಾಕೆ ಹಿಂಗೆ ಸೈಲೆಂಟ್ ಆಗಿದ್ದಾಳೆ? ಪಿಂಕ್ ಕಿತ್ತಿದ್ರೆ ಬ್ಲಾಸ್ಟ್ ಆಗೋ ಗ್ರೆನೇಡ್ ಇವಳು. ಯಾವ ಮೂಮೆಂಟಲ್ಲಿ ಡಮ್ ಅಂತಳೋ ಹೇಳಕ್ಕಾಗಲ್ಲ. ಬಸ್ ಸ್ಟಾಪ್ ಹತ್ರ ನಿಲ್ಲಿಸಿ ನಿನ್ನ ಪಾಡಿಗೆ ನೀನು ಹೋಗು ಅಂತ ಕಳಿಸೋದೆ ನನಗೂ ನನ್ನ ಕಾರ್ಗೂ ಒಳ್ಳೇದು. ಬಸ್ ಸ್ಟ್ಯಾಂಡ್ ಕಾಣಿಸ್ತಿದೆ, ಈಗಲೇ ನನ್ನ ಹತ್ರ ಹೇಳ್ಬಿಡ್ತೀನಿ. ಇಳ್ಕೊ, ಇಲ್ಲಿ ಬೆಂಗಳೂರಿಗೆ ಬಸ್ ಬರುತ್ತೆ, ಬಸ್ ಹತ್ಕೊಂಡು ಬಾ. ನಾನೇ ಬಸ್ಸಿಗೆ ಬರಬೇಕು? ನಾನು ಕಾರಲ್ಲೇ ಬರೋದು. ನೀನೇ ನನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ಯಾ? ನನ್ನ ಪಾಡಿಗೆ ನಾನು ಕೂತಿದ್ದೀನಿ ತಾನೆ. ನಿನ್ನ ಪಕ್ಕದಲ್ಲಿ ಕೂತಿದ್ರೆ ನಂಗೆ ಡ್ರೈವ್ ಮಾಡಕ್ ಆಗಲ್ವೇ? ಓಹೋ, ಹಾಗಿದ್ರೆ ಈ ಕಡೆ ಬಾ, ನಾನೇ ಓಡಿಸ್ತೀನಿ.